ಅಡ್ಮಿಷನ್ ಓಪನ್. ಮಂದಾರಂದು ಹಿಂಗಾರಿ JSS SMP ಒಳಗೆ ಒಂದು ಫೋಟೋ ಹಾಕಿದ್ರೆ. ಸೆಕೆಂಡ್ ಇಯರ್ 98 ಮಾಡ್ಯಾನೆ, PUC ಫಸ್ಟ್ ಇಯರ್ 92 ಮಾಡ್ಯಾನ್ರಿ. ಲ್ಯಾಟ್ರಿ ಫ್ಯಾಮಿಲಿ ಅಲ್ಲ ಕೋಕೋ ಕೋಲಾ ಹೋಗಿ ಕೋಕೋ ಮಾಡಕತ್ಬಿಟ್ಟಾರೆ. ಬಾ ಅಣ್ಣ ಬಾ. ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಏನೈತ್ರಿ ಅಂತ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ ಮ್ಯಾಚ್ ಐತಿ. ಫಸ್ಟ್ ಟೈಮ್ ಗೊತ್ತಾಗೈತೆ ನಂಗೆ, ನಮ್ಮ ಅಣ್ಣಾಗ ಥಿಯೇಟರ್ನಾಗೂ. ಇಲ್ಲ ನಂಗೆ ಗೊತ್ತಿದ್ದಿಲ್ಲ. ಅಂಡ್ ಜುಲೈ 1 ಪೂರಾ ಪಿಕ್ಚರ್ ಬೇರೆ. ಸ್ಕೂಟಿ ಒಳಗೆ ಮೋಟೋ ವ್ಲಾಗ್ ಮಾಡಕತ್ತೇವೆ ನಾವು ಇವತ್ತು. ಸ್ಕೂಟಿ ಒಳಗೆ ಫೈನಲಿ 3 ವರ್ಷದ ರಿಲೇಷನ್ಶಿಪ್ ಕಂಪ್ಲೀಟ್ ಆತ್ರಿ ಮಂದಾರಂದ. ಕಾಂಗ್ರ್ಯಾಚುಲೇಷನ್ ಮಂದಾರ್ ಅಂತಂದು ಹಾಕಿಬಿಡ್ರಿ ಕಮೆಂಟ್ದಾಗ. ಹೇಳ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ನಿಮ್ದು ಹುಡುಗ ಪ್ರಜ್ವಲ್. ಇನ್ನೊಂದು ಎಪಿಸೋಡ್ ಸೀನ್ ಏನ್ರಪ್ಪ ಫ್ಯಾಮಿಲಿ ಅಂತಂದ್ರೆ ವ್ಲಾಗ್ದು ಎಲ್ಲಿ ಸ್ಟಾರ್ಟ್ ಮಾಡಕತ್ತೇನ್ರಿ ಅಂತ ಕಾರ್ ಒಳಗೆ ಇದಕ್ರಿ ಅಂತ ಮಮ್ಮಿ ಕರಕ್ಕೆ ಹೋಗೋದೈತಿ. ಅಂಡ್ ಭಾಳ ಅರ್ಜೆಂಟ್ ಐತೆ ಅದರ ಸಂಬಂಧ. ಅಂಡ್ ಮಮ್ಮಿನ ಪಿಕ್ ಮಾಡ್ಕೊಂಡು ತಾರಾ ಟೀಚರ್ ಅವ್ರ ಮನೆಗೆ ಹೋಗಿ ತಾರಾ ಆಂಟಿ ಅವ್ರಿಗೆ ಮನೆಗೆ ಬಿಟ್ಟೆ ನಾವು ಅಲ್ಲಿಂದ ಸೀದಾ ವಾಪಸ್ ನಮ್ಮ ಮನೆಗೆ ಬಂದೆ. ಒಂದು ಸ್ವಲ್ಪ ಕೆಲಸಗಳು ಅದಾವ್ರಿ. 2 ಗಾಡಿ ತೊಳಸ್ಬೇಕಂತ ಮಾಡಿದ್ದೆ, ಬಟ್ ಮಳಿ ಬರೋದು ಹೋಗೋದು ಮಾಡತ್ತೈತಲ್ರಿ. ಫಾರ್ ದ್ಯಾಟ್ ರೀಸನ್ ವಿ ಆರ್ ಅನೇಬಲ್ ಟು ವಾಶ್ ಅವರ್ ವೆಹಿಕಲ್ಸ್ ಆಗೈತಿ ಪಿಕ್ಚರ್. ಲೆಟ್ಸ್ ಗೋ ಫ್ಯಾಮಿಲಿ. ಇದೇನಪ್ಪ ಕನ್ನಡ ಬ್ಲಾಗ್ ಒಳಗೆ ಅರ್ಧ ಇಂಗ್ಲೀಷ್ ಹಂಗಾರಿ ನೋಡು ಬಂದ್ಬಿಡ್ತೈತೆ ಫ್ಲೋ ಒಳಗೆ. ಅಂಡ್ ಬರೀ ಬಡ ಮಮ್ಮಿ ಕರ್ಕೊಂಡು ಆಂಟಿಯವ್ರಿಗೆ ಅವ್ರ ಮನೆಗೆ ಬಿಟ್ಟೆ ಸೀದಾ ಹೋಗುಂಟ್ರಿ ಅಂತ ನಮ್ಮ ಮನೆಗೆ. ಅಂಡ್ ಬರೀ ಫ್ಯಾಮಿಲಿ ಲೆಟ್ಸ್ ಗೋ. ಈ ಮಳಿ ಬರೋ ಸಂಬಂಧ ಏನಾಗತ್ತೈತ್ರಿಪ್ಪ ಅಂತ ಕರೆಂಟ್ ಹಾಕೋದು ತೆಗಿದು ಮಾಡತ್ತಾರ. ಅದ ಒಂದು ಪ್ರಾಬ್ಲಮ್ ಸಂಬಂಧ ನನ್ನ ಬ್ಲಾಗ್ ಮುಂದೆಯಿಂದ ಆಗತ್ತೈತ್ರಿ. ಅಂಡ್ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. ಇನ್ಕೆ ಚಾನಲ್ಗೆ ಹೊಸಬ್ರು ಇದ್ದಿರಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಅಂಡ್ ಬರೀ ಫ್ಯಾಮಿಲಿ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗಲ್ಲಿ ಬಂದೈತ್ರಿ ಮಮ್ಮಿ ಸ್ಕೂಲಿಗೆ ಆಗಲೇ ಹೇಳಿದಂಗೆ. ಆ್ಯಂಡ್ ಮಮ್ಮಿ 10 ನಿಮಿಷ ಆದರೂ ಇನ್ನು ಮಟ್ಟ ಬರವಲ್ರಿ. ಅವ್ರದ್ದೇನೋ ಮೀಟಿಂಗ್ ಏನೋ ಮಾಡತ್ತಾರಂತೆ. ಆ್ಯಂಡ್ ಬಾ ಅಂತಂದ್ರೆ ಬಡಕನ ಬಂದೆ, ಬಟ್ ಇನ್ನೂ ಬರವಲ್ರಿ ಮಮ್ಮಿ. ಅದ್ರ ಸಂಬಂಧ ವೇಟ್ ಮಾಡಕತ್ತೈತಿ ಮಮ್ಮಿ ಸಂಬಂಧ. ಇನ್ನೊಂದು ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು. ಆ್ಯಂಡ್ ಡೈಲಿ ಹಂಗೆ ಆಗೈತೆ ಗುರುತ್ರಿ 2:30 ಬರೋ ಬ್ಲಾಗ್ 3-4 ಗಂಟೆ ಸುಮಾರು ಬರತೈತಿ. ಇಟ್ಸ್ ಹರ್ಟಿಂಗ್ ಅ ಲಾಟ್ ಅದ್ರ ಸಂಬಂಧ. ಆ್ಯಂಡ್ ಆದಷ್ಟು ಜಲ್ದಿ ಬ್ಲಾಗ್ ಎಡಿಟ್ ಮಾಡಿ ಟ್ರೈ ಮಾಡೋಣ. ಬಟ್ ಮಲಗೋದೇ 5 ಗಂಟೆ ಆಗಕತ್ತೈತಿ. ಅಂದ ಮ್ಯಾಗ ಬ್ಲಾಗ್ ಎಡಿಟ್ ಮಾಡೋದು ಭಾಳ ಲೇಟ್ ಆಗತ್ತೈತಿ ರೀ. ದ್ಯಾಟ್ ಇಸ್ ದ ಮೇನ್ ರೀಸನ್ ಬ್ಲಾಗ್ ಇದಕ್ಕೆ ಲೇಟ್ ಬರತೈತಿ ಅಂತ. ಯಾಕಂದ್ರೆ ಮಲ್ಕೊಳೋದು 5 ಗಂಟೆ ಆಗತೈತಿ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. 2000 years later. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಮಮ್ಮಿ ಸ್ಕೂಲಿಂದ ವಾಪಸ್ ನಮ್ಮ ಮನೆಗೆ ಬಂದ್ವಿ. ನಿಂತು ಸಾಕಾಗಿತ್ತು. ನಮ್ಮ ಇನ್ನೊಬ್ಬರು ಯೂಟ್ಯೂಬ್ ಫ್ಯಾಮಿಲಿದವ್ರು ಸಿಕ್ಕಿದ್ರಿ. ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫ್ಯಾಮಿಲಿದವ್ರು ಹರ್ಷಿತನವ್ರೆ. ಮತ್ತು ಬ್ಯಾಡ ಅಂತಂದ್ರೆ ಮತ್ತು ಐಸ್ ಕ್ರೀಮ್ ಅದು ತೊಗೊಂಬಂದು ಮತ್ತು ಐಸ್ ಕ್ರೀಮ್ ಅದು ಅಲ್ಲಿಂದ ತಿಂದು ವಾಪಸ್ ತರಾಂಟಿಗೆ ಬಿಡಾಕೊಂಡಿದ್ವಿ. ಅಂಕಲ್ ಬಂದರೆ ಮತ್ತು ಅವ್ರಿಗೆ ಅಲ್ಲೇ ಬಿಟ್ಟು ನಾವು ಮಮ್ಮಿ ವಾಪಸ್ ಮನೆಗೆ ಬಂದೇವಿ. ಆ್ಯಂಡ್ ಏನ್ರಿಪ್ಪ ಮಳೆ ಬರತೈತಿ, ಒಮ್ಮೆ ಗಾಳಿ ಬರತೈತಿ, ಒಮ್ಮೆ ಬಿಸಿಲು ಹೊಡತೈತಿ. ಅಟ್ಮಾಸ್ಫಿಯರ್ ಫುಲ್ ಪಿಕ್ಚರ್ ಆಗಿಬಿಟ್ಟೈತ್ರಿಪ್ಪ, ಬೇರೆ ಆಗಿಬಿಟ್ಟೈತಿ. ಆ್ಯಂಡ್ ಇಲ್ಲದಾಳ ನಮ್ಮ ಕುಕ್ಕೋ ಡಾರ್ಲಿಂಗ್. ಕುಕ್ಕೋ ಡಾರ್ಲಿಂಗ್. ಆ್ಯಂಡ್ ಇನ್ನು ಕ್ರಾಕ್ಸ್ ಪೂರ ಸ್ವಚ್ಛ ಮಾಡಿ ಅದನ್ನು ಪೂರ ಏನಂತಾರೆ ಜಿಬಿಟ್ಸ್ ಅಂತ ಅಲ್ರಿ, ಜಿಬಿಟ್ಸ್ ಚೇಂಜ್ ಮಾಡೀನಿ. ನಮ್ಮ ಹುಲಿ ಏನು ಹೇಳ್ರಿ, ನಮ್ಮ ಹುಲಿ ಮಸ್ತ್. ನಾನು ಜಾನ್ ಮಲ್ಲಿಡು ಹಾಲು ತೋರಿಸ್ಲೇ ಹಾಲು. ಈ ಅಪ್ಪಣ್ಣ ಏನಿ ನಡಿಲೇ ಒಳಗೆ ಹೊರಗೆ ಅಡ್ಡಾಡೋದು ರೂಢ ನೋಡಿ ನೀನು. ಈಗ ರೂಢ ಮಾಡೈತ್ರಿ ಫ್ಯಾಮಿಲಿ, ಹೊರಗೆ ಕರ್ಕೊಂಡು ಅಡ್ಡಾಡಿರ್ತೈತೆ ಈಗ. ಬಟ್ ಬ್ಲಾಗ್ನಾಗ ಜಾಸ್ತಿ ತೋರಿಸಿರಂಗಿಲ್ಲ. ಅದ ಒಂದು ರೂಢ ಸಂಬಂಧ ಹೊರಗೆ ಹರಗಾಡತ್ತೀವಿ. ಭಾರಿ ಚಕ್ದ ಬಂದ್ಬಿಟ್ಟು ನೋಡಿ. 2 ನಿಮಿಷ ಹೇಳ್ರೆ ಪುರ್ಸೋದಿಲ್ಲಲ್ಲೇ ನಿಂಗೆ. ನಡಿಲ್ಲ ಒಳಗೆ ನಡಿ ಒಳಗೆ. ಆ್ಯಂಡ್ ಬರೀ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಗಿರಿ. A few moments later. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ತಡ್ರಿಪ್ಪ ಹೆಲ್ಮೆಟ್ ಹಾಕೊಂತೀನಿ. ಈಗಲ್ಲಿ ಹೊಂಟೈತೀನಿ ಅರ್ಜೆಂಟ್ ಬ್ಯಾಂಕಿಗೆ ಹೋಗ್ಬೇಕಂತೆ. ಆ್ಯಂಡ್ ಬಡಗ್ನ ಬ್ಯಾಂಕಿಗೆ ಹೋಗಿ ಬ್ಯಾಂಕಿನ ಏನು ಕೆಲಸ ಐತಲ್ರಿ ಸೀದಾ ನಿಮ್ಗೆ ಗೋಪುರ ಒಳಗೆ ಸಿಗ್ತಾನೆ ಅಂತ ಬರೀ. ಹಲೋ ಮಂದಾರ್ ಅಲ್ರಿ ಪ್ರಜ್ವಲ್. ರಾಂಗ್ ರೂಟ್ ಹೊಂಟ್ರಿ ಎಲ್ಲರೂ ಪೊಲೀಸರು ಹಿಡಾಕೊಂತಾರೆ ಅನ್ಸೈತಿಲ್ಲ. ಆ್ಯಂಡ್ ಜುಲೈ 1 ಪೂರಾ ಪಿಕ್ಚರ್ ಬೇರೆ. ಸ್ಕೂಟಿ ಒಳಗೆ ಮೋಟೋ ವ್ಲಾಗ್ ಮಾಡಕತ್ತೇವೆ ನಾವು ಇವತ್ತು. ಸ್ಕೂಟಿ ಒಳಗೆ ಮಂದಿ ಪೋಲೆ ಅಕಾಪಿಕ್ಕಿ ಪೂರಾ ಪಿಕ್ಚರ್ ಬೋಲ್ತೆ. ನಮ್ಮ ಗಾಡಿ ಮನೆಯಾಗಿಟ್ಟೆ ಏನು ಮಾಡ್ತೀರಿ, ಹೊರ ಬೈಕ್ ತೆಗೆದ್ರೆ ಎಕ್ಸಾಸ್ಟ್ ಹಿಡಿತಾರಂತ ಸ್ಕೂಟಿ ಮೇದಾಗ ಅಡ್ಡಾಡು ಬಾಳೆ ಬಂದೈತೆ ನಮಗೆ. ಅಂದು ಬಿಡ್ರಿ ಇವು GT ತೊಗೊಂಡು GT ಇಟ್ಟು ಸ್ಕೂಟಿ ತೊಗೊಂಡು ಅಡ್ಡಾಡತ್ತನ್ರಿ. ಪೆಟ್ರೋಲ್ ಬರ್ತಿತ್ತು. ಮೈಲೇಜ್ ಭಾರಿ ಐತ್ರಿ. ಒಂದು GTದ 37 ಕೊಡಕ್ಕೆ ಹೊಂತೈತಿ. 24 ಕೊಡಕತ್ತೈತಿ. ಚಲೋ ಐತಿ. ಮೈಲೇಜ್ ಟೆಸ್ಟ್ ಮಾಡೋಲ್ಲ ಆತ 1 ಲೀಟ್ರ್ ಚೆಕ್ ಮಾಡೋದು ಎಷ್ಟು ಕೊಡ್ತೈತಿ. 24 ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಕೇಸ್ ಯಾರು GT ಓನರ್ಸ್ ನೋಡತ್ತೀರಿ ಅಂದ್ರೆ ಪ್ಲೀಸ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್.
ನಿಮ್ಮ GT ಎಷ್ಟು ಕೊಡ್ತೈತೆ ಮೈಲೇಜ್ ಅಂತಂದೆ 24 ಡೌಟ್ ಕೊಡಾದೈತಪ್ಪ ಕರೆಕ್ಟ್ ನೋಡಿ ನೀನೇ 24 ಕೊಡಾದೈತಪ್ಪ ನಾ ಅದಕ್ಕೆ ಮತ್ತೆ ಎಕ್ಸ್ಪೀರಿಯನ್ಸ್ 95 ಆಗ್ತದೆ ನಂದಿ ಕಿಲ್ ಸ್ವಿಚ್ ಐತ್ರಿ ಫ್ಯಾಮ್ಲಿ ಕಿಲ್ ಸ್ವಿಚ್ ಆ್ಯಂಡ್ ಇದ್ರ ಹೆಸರು ಮಿಸ್ಟಿ ದ ಗ್ರೇಟ್. ಪೂರ ಇದನ್ನೆಲ್ಲ ಏನು ಮಾಡಿಸ್ಬಿಟ್ಟಾನ್ರಿ ಅಂತಂದ್ರೆ ಟಿಂಟ್ ಪಂಟ್ ಎಲ್ಲದು 50% ಟಿಂಟ್ ಮಾಡಿಸ್ಬಿಟ್ಟಾನ. ಇದು ನೋಡು ಒರಿಜಿನಲ್ ಹಂಗಿರ್ತೈತಿ. ಹಾಂ ಹಂಗಿರ್ತದೆ ಸೇಮ್ ಕಲರ್ ರೀ ವಕಾಂಡ ಫಾರ್ ಎವರ್. ಅಂದಾಗ ಹಿಂಗೆ ಐತ್ರಿ ಗಾಡಿ. ಅಡ್ಮಿಷನ್ ಓಪನ್ ಮಂದಾರಂದು ಹಿಂಗಾರಿ JSS SMP ಒಳಗೆ ಒಂದು ಫೋಟೋ ಹಾಕಿದ್ರೆ PUC ಸೆಕೆಂಡ್ ಇಯರ್ 98 ಮಾಡ್ಯಾನ, PUC ಫಸ್ಟ್ ಇಯರ್ 92 ಮಾಡ್ಯಾನ ರೀ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಏನು ಮಾಡತ್ತೀಗ ನೀನೇ BBA ಮಾಡಕ್ಕುಂತಾನ್ರಿ. ಅದು ಮ್ಯಾನೇಜ್ಮೆಂಟ್ ಒಳಗೆ ಬರೀ 5,000 ರೂಪಾಯಿ ಒಳಗೆ ಒಂದು ಸೀಟ್ ಸಿಕ್ಕೈತಿ ಅಂದ್ರೆ ಅಷ್ಟು ರ್ಯಾಂಕರ್ ಇದ್ದ ಅಂತಂದು ನನ್ನ ಮೇಲೆ ಹಣೆ ಇಟ್ಟಳು. ಡಿಗ್ರಿ ಅಂತ ಸ್ವಲ್ಪ ಹಿಂದೆ ಹಚ್ಕೋಪ್ಪ ಹಿಂದೆ ಯಾವ ಏ ವೈ ಮ್ಯಾನ್ ಸ್ಲೀಪರ್ ನೋ ಸಂಡೇ ಶನಿವಾರ ದಿನ ಸ್ಲೀಪರ್ ಹಾಕೊಂಡಂಗಿಲ್ಲ ನಾವು ಬೇಡ್ಕೊಂಡು ನಾನು ಎಲ್ಲೈತು ಬ್ಯಾಂಕ್ ಇದೆ ಹಿಡಿಯಪ್ಪ ನನ್ನ ಕಡೆ ಚಾವಿ ಕಳಿತೈತೆ. ಏನು ಬರ್ರಿಪ್ಪ ಫ್ಯಾಮ್ಲಿ ಬ್ಯಾಂಕ್ನಾಗೆಲ್ಲ ಕ್ಯಾಮ್ರಾ ಅಲಾವಿಲ್ಲ ಎಲ್ಲಿ ಅಯ್ಯೋ ನಿನ್ನೆ ಮಾಡ್ಯಾನ ಮುಗಿಸ್ಕೊಂಡು ಬರೋನ್ ತಡ್ರಿ. 15 minutes later. ಆ್ಯಂಡ್ ಫ್ಯಾಮ್ಲಿ ಏನಪ್ಪ ಅಂತ ಬ್ಯಾಂಕಿಂದ ಏನೇನು ಕೆಲಸ ಆಯ್ತು ಮುಗಿದೈತಿ. ಆ್ಯಂಡ್ ನಾವು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಎಲ್ರಿಪ್ಪ ಅಂತ ಇನ್ನೊಂದು ಬ್ಯಾಂಕ್. ಆ್ಯಂಡ್ ಬರ್ರಿ ಸೀದಾ ನಿಮ್ಗೆ ಇನ್ನೊಂದು ಬ್ಯಾಂಕ್ನಾಗ ಸಿಗ್ತೇನಂತ. ಹಾಂ ಬಾ ಅಣ್ಣ ಬಾ. ಹಲೋ ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ. ಫ್ಯಾಮ್ಲಿ ಇದ್ರ ಮಿರರ್ ಇಲ್ರಿ ಪೊಲೀಸ್ ಹಿಡ್ದ ಅಂದ್ರಿ ಏನು ಹೇಳಿದ್ರಿ ಸ್ಟೇಷನ್ ಅಲ್ರಿ ಅದು ಸ್ಟೇಷನ್. ಹೊಸ ರೂಲ್ ಏನೋ ಮಾಡ್ಯಾರ ಗುರ್ತಾನೆ ಬೆಳಗಾವಿದಾಗ ಜಿಬ್ರಾ ಲೈನ್ ಹಿಂದಿರ್ಬೇಕಂತೆ ಎಲ್ಲರೂ ಹೆಲ್ಮೆಟ್ ಕಂಪಲ್ಸರಿ ಹಾಕೋಬೇಕಂತೆ. ಇದೇನು ಕಾರ್ ಕೆಳಗತ್ತಿಲ್ಲ. minutes later. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ನಮ್ದು ಏನೇನಿತ್ತು ಹಲೋ ಮಂದಾರ. ಆ್ಯಂಡ್ ನಂದು ಏನೇ ಬ್ಯಾಂಕಿನ ವರ್ಕ್ ಇತ್ತಲ್ರಿ ಬ್ಯಾಂಕಿನ ಕೆಲಸ ಮುಗ್ದೈತಿ. ಕೊರಿಯರ್ ಹಾಕಕ್ಕೆ ಅಂದ್ರೆ ಮಂದಾರನ ಗರ್ಲ್ ಫ್ರೆಂಡ್ ಪುಣೆ ಒಳಗೆ ಇರ್ತಾಳ್ರಿ. ಅಂದ್ರೆ ಚಿಕ್ಕೋರಿ ಎಷ್ಟು ಮಂದಿ ಗರ್ಲ್ ಫ್ರೆಂಡ್ ಮೇಂಟೈನ್ ಮಾಡ್ತಾನ ಅಂದ್ರೆ ಕೃಷ್ಣ ರೀ ಪ್ರಭು ಕಾಣವಳ್ಳಿ ಬಾಜು ಇರುವಂಥದ್ದು VRL ಹೊಂಟೇವ್ರಿಗೆ. ಆ್ಯಂಡ್ ಬಡಕ್ನ ಅಲ್ಲಿ ಹೋಗಿ ಅದೇನೋ ಕೊರಿಯರ್ ಹಾಕೋದಂದ್ರಿ ಅಂದ್ರೆ ಟೆಡಿ ಬಿಯರ್ ತೊಗೊಂಡ್ರಿ ಸಣ್ಣದ. ಅವ್ ಹೇಳ್ಬೇಡ ನಾನು ನೋಡ್ರಿಪ್ಪ ನಾ ಏನು ಮುಚ್ಚು ಮರೆ ಮಾಡಂಗಿಲ್ರಿ ಬ್ಲಾಗ್ನಾಗ ಏನೈತಿ ಪೂರ ರಿಯಲಿಸ್ಟಿಕ್ ಇರ್ತೇವ್ರಿ ನಾವು. ಆ್ಯಂಡ್ ಬಡಕ್ನ ಹೋಗಿ ಎಲ್ಲಾಕಿ ಟೆಡಿ ಬೇರ್ ಹಾಕ್ಬೇಕು ಅಂದ್ರೆ ಆಕಿ ಬರ್ತಡೇ ಏನೋ ಐತಂತ್ರಿಪ್ಪ ಹುಡುಗಿದ ಅದ್ರ ಸಂಬಂಧ. ಫೈನಲಿ 3 ವರ್ಷದ ರಿಲೇಷನ್ಶಿಪ್ ಕಂಪ್ಲೀಟ್ ಆತ್ರಿ ಮಂದಾರಂದ. ಕಂಗ್ರ್ಯಾಚುಲೇಷನ್ ಮಂದಾರ್ ಅಂತಂದು ಹಾಕಿಬಿಡ್ರಿ ಕಮೆಂಟ್ದಾಗ. ಮಂದಾರ್ ಆಕಿ ಹುಡುಗಿ ಹೆಸರು ಸಾನ್ವಿ. ಕಂಗ್ರ್ಯಾಚುಲೇಷನ್ ಸಾನ್ವಿ ಮತ್ತು ಮಂದಾರ್ ಅಂತ ಹಾಕಿಬಿಡ್ರಿ. ನೋಡ್ರಿ ಕರೆ ಹೇಳಿದ್ಗಳು ಹೆಂಗೆ ಎದಿ ಜಲ್ ಅಂತ ತೊಗೊಂಡು ಕೊರಿಯರ್ ಕಾರ್ಗೋ ಅಂತ ಏನ್ರಿ ಅಂದ್ರೆ ಅವ ಮರಾಠಿ ಮೀಡಿಯಮ್ ಅಲ್ರಿ ಇಂಗ್ಲೀಷ್ ಬರಲ್ರಿ ಹಂಗೆ ರೈಟ್ ಕಾಲಿಟ್ಟು ಹೋಗ್ಬೇಕ್ರಿ ಒಳಗೆ. ಏನು ಮಾಡಕ್ಕೆ ಅಣ್ಣ ಎನಿವನ್ ಇಯರ್ ಬಾತ್ರೂಮ್ ಅದ ಅಲ್ಲಿ ಒಳಗದಾರ ಅಲ್ಲಿ ಹೋಗ್ಬೇಕು. 58 kg ಅದ. ಅಯ್ಯೋ ಯಾರಿಲ್ರಿ ಇಲ್ಲಿ ಇಲ್ಲಿ ಇದಕ್ಕೆ ಹೋಗಿದ್ವಿ ರೀ VRLಗೆ. ಬಟ್ VRL ಒಳಗೆ ಏನಾಗೈತ್ರಿಪ್ಪ ಅಂತಂದ್ರೆ ಅಂಗಡಿ ಇದ್ದಲ್ಲೇ ಐತ್ರಿ ಫ್ಯಾನ್ ಹಚ್ಚಾರಿ ಎಲ್ಲ ಐತ್ರಿ ಅಲ್ಲಿ ಕುರ್ಚಿ ಗಿರ್ಚಿ. ಬಟ್ ಒಳಗಿನವ್ರು ಇಲ್ಲ ಮೋಸ್ಟ್ಲಿ ಆತ್ಮ ಸಂಚಾರ ಏನ್ರಿ ಇರ್ಬೇಕ್ರಿ ಅಲ್ಲೇ ಯಾರು ಇದ್ದಿದ್ದಿಲ್ಲ. ಅದ್ರ ಸಂಬಂಧ ಮತ್ತೆ ಈಗೆಲ್ಲ ಹೊಂಟೈತ್ರಿ ಅಂತಂದ್ರೆ ನಾವು ಅಯ್ಯಪ್ಪ ಇದು ಕೊಟ್ಟೈತ್ರಿ ಅಲ್ಲಂತ ಯೂನಿವರ್ಸಿಟಿ ರೋಡ್. ನಶೀಬ ಸರಿ ಇಲ್ಲನ್ರಿ. DTDC ಬಂದಿದ್ವಿ, DTDC ಬಂದ್ ಆಗ್ಬಿಟ್ಟೈತಿ. ಸಂಜೆ ಮೇಲೆ ಹೋಗುತ್ತೆ 2000 years later. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಏನೇನು ಬ್ಯಾಂಕಿಂಗ್ ಕೆಲಸ ಆಯ್ತು ಪ್ರತಿಯೊಂದು ಮುಗಿದು ನಾವೆಲ್ಲಿ ಬಂದಿದ್ವಿರಿಪ್ಪ ಫಸ್ಟಿಗೆ ಸೆಂಟ್ರಲ್ ಜೇಲ್ ಸೆಂಟ್ರಲ್ ಲೈಬ್ರರಿ ಕಡೆ ಹೋಗಿ ಎಲ್ಲ ಒಂದು ಸ್ವಲ್ಪ ಬುಕ್ಸ್ ಅದು ಕೊಡ್ದಿತ್ತು. ಲೈಬ್ರರಿ ಒಳಗೆ ಒಂದು ಸ್ವಲ್ಪ ಬುಕ್ಸ್ ಹೈಯರ್ ಮಾಡಿದ್ದೆ. ಆ ಬುಕ್ಸ್ ಎಲ್ಲ ವಾಪಸ್ ಕೊಟ್ಟು ನಾವೆಲ್ಲಿ ಬಂದಿದ್ವಿರಿಪ್ಪ ಅಂತಂದ್ರೆ ಮ್ಯಾಗಿ ತಿಂದು ನಾವು ಎರಡಿಂಗ್ ಟುವರ್ಡ್ಸ್ ಎಲ್ರಿಪ್ಪ ಅಂತ ಮನೆಗೆ ಹೋಗಿ ಮಸ್ತ್ ರೆಡಿ ಗಿಡಿ ಅದು ಆಗಕ್ಕೆ. ಎದಕ್ರಿಪ್ಪ ಅಂತಂದ್ರೆ ಇವತ್ತೇನೈತ್ರಿ ಅಂತ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ ಮ್ಯಾಚ್ ಐತಿ. ಅಂಡ್ ಇಂಡಿಯಾದದು ಫೈನಲ್ ಐತಿ. ಕಂಟಿನ್ಯೂ ಗೆದ್ಕೊಂತ ಬಂದಾರ ಇಲ್ಲಿ ಮಟ್ಟ ಮತ್ತೆ ಬಿಡಾಕ ಮನಿ ಒಳಗೆ ನೋಡ್ತೇವಿ. ಸೊ ಎಲ್ಲ ಫ್ರೆಂಡ್ಸ್ ಸೇರಿ ಒಂದ ಕಡೆ ಫುಲ್ ಇಂಡಿಯಾ ಚಿಯರ್ಸ್ ಮಾಡೋಣ ಅಂತಂದ್ರೆ ಚಿಯರ್ ಅಪ್ ಮಾಡಕ್ಕೆ ಥಿಯೇಟರ್ನಾಗ ಫಸ್ಟ್ ಟೈಮ್ ಗೊತ್ತಾಗೈತೆ ನಂಗೆ ನಮ್ಮ ಅಣ್ಣಾಗ ಥಿಯೇಟರ್ನಾಗು ಇಲ್ಲ ನಂಗೆ ಗೊತ್ತಿದ್ದಿಲ್ಲ
ನಂಗ್ ಗೊತ್ತಿದ್ದಿಲ್ಪ. ನಂಗೆ ಗುರ್ತಿತ್ವ ನಾ ಎಲ್ಲ ಪೈಲ ನೋಡಿದ್ದೆ ಈಗ ಗುರ್ತಿದ್ದಿಲ್ರಿ ಅಂದ್ರ ಥಿಯೇಟರ್ನ ನೋಡಿದ್ದೆ ರೀ ಫ್ಯಾಮಿಲಿ ಈಕಿ ಏನನ್ನತ್ಲ ಮನ್ಯಾಗ ನಂಗೆ ಅರ್ಥ ಆಗಂಗಿಲ್ಲ ಕಿವಿ ಕೇಳಂಗಿಲ್ಲ ರೀ ಒಂದ್ ಸ್ವಲ್ಪ ಕ್ಯೂಡದಾಳೆ ಅದ್ರ ಬಂದ ಕಣ್ಣು ಜೊತೆ ಅದು ಹೋಗ್ಯಾವ ಅಂತಂದೆ ಇವ ಅಂದಾರಿಪ್ಪ ಇವ ಅಂದ ಹಿಂಗ್ ಇಲ್ಲಕ್ಕೀಗ ಅಂತ ಹೌದು ಈ ಕಡೆ ಚಟ್ ಅನ್ಬಿಡ್ತಾ ಈಗ. ಅದ್ರ ಸಂಬಂಧ ಎಲ್ಲ ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಐನಾಕ್ಸ್ ಥಿಯೇಟ್ರಿಗೆ ಹೊಂಟೇವಿ ಎದಕ್ರಿ ಅಂತಂದ್ರೆ ಇಂಡಿಯಾಗೆ ಚೇರ್ ಅಪ್ ಮಾಡಕ್ ಅಲ್ಲೂ ಎಲ್ಲಾರು ಜನ ಬರ್ತಿರ್ತಾರೆ ಜನ ಬಂದಿರ್ತಾರೆ ನಾವು ನಮ್ ಗ್ಯಾಂಗ್ ಗಿಂಗ್ ಎಲ್ಲಾರು ಕೂಡಿ ಅಲ್ಲೇ ಪಿಕ್ಚರ್ ನೋಡಕಲ್ರಿ ಇಂಡಿಯಾ ಚೇರ್ ಮಾಡಕ್ ಹೊಂಟೇವಿ. ಅವ್ರು ಪುಣೆಗೆ ಹೋಗ್ಯಾರ ಇಲ್ಲ ಅವರಿಗೂ ಬರ್ತಿದ್ರು. ಅಂಡ್ ಇನ್ನೊಬ್ರು ಮಿಸ್ಸಿಂಗ್ ಅದಾರಿ ಫ್ಯಾಮಿಲಿ ಯಾರಿಪ್ಪ ಅಂತಂದ್ರೆ ಅವ್ರು ಪುಣೆಗೆ ಹೋಗ್ಯಾರ ಅವರು ಬಂದಿದ್ರ ಅಂದ್ರೆ ಹೌಸ್ಫುಲ್ ಆಕಿತ್ತು ನಮ್ಮ ಟೀಮ್ದಾಗ ಅವ್ರೊಬ್ರು ಇಲ್ಲ ಅಂಡ್ ಅವ್ರು ಪುಣೆಗೆ ಹೋಗ್ಯಾರ ಏನೋ ಒಂದು ಪರ್ಸನಲ್ ಕೆಲಸದ ಸಂಬಂಧ ಅಂಡ್ ಬರ್ರಿ ಫ್ಯಾಮಿಲಿ ಸ್ಟೇಟ್ಯೂನ್ ಆಗಿರಿ ನಾವು ರೇಸ್ ಮಾಡಕತ್ತೇವ್ರಿ ಎದ್ರ ಜೊತೆ ರೀಪ ಅಂತಂದ್ರೆ ಟ್ರೈನ್ ಜೊತೆ ಹಂಗಾರಿ ಮಶ್ಕಿರಿ ಇವ್ ನೋಡ್ರಿ ಹಂಗ ನಾನು ರೈಡರ್ ಬಶೀರ್ ಅಂಡ್ ಬರ್ರಿ ಫ್ಯಾಮಿಲಿ ಬಡಕ್ ನಾವು ಹೋಗೋಣ ಮನೆಗೆ ಹೋಗಿ ರೆಡಿ ಗಿಡಿ ಅದು ಆಗಿ 7:30 8 ಗಂಟೆಗೆ ಮ್ಯಾಚ್ ಆಡೋಕೈತಿ ಅಂಡ್ ಸೀದಾ 8 ಗಂಟೆಗೆ ಥಿಯೇಟರ್ದಾಗ ಸಿಗೋಣ ಅಂತ ಸ್ಟೇಟ್ಯೂನ್ ಅಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೊಂಟೈತ್ರಿ ಅಂತಂದ್ರೆ ಇಂಡಿಯಾ ಮ್ಯಾಚ್ ಐತಲ್ರಿ ಇವತ್ತು ಅದ್ರ ಸಂಬಂಧ ಟೈಮ್ ಆಲ್ರೆಡಿ ಇಲ್ಲಿ 8 ಗಂಟೆ ಆಗೈತಿ ಇಂಡಿಯಾ ಮ್ಯಾಚ್ ಐತಿ ಅದ್ರ ಸಂಬಂಧ ಬಡಕ್ನ ಹೋಗಿ ಇಂಡಿಯಾಗೆ ಚೇರ್ ಅಪ್ ಮಾಡೋದೈತಲ್ರಿ ಅದ್ರ ಸಂಬಂಧ ಥಿಯೇಟ್ರಿಗೆ ಹೊಂಟೈತಿ ಆ್ಯಂಡ್ ಬರ್ರಿ ಮಿಸ್ಟರ್ ಮಂದರ್ 46 ಬಂದಾನೆ ಆ್ಯಂಡ್ ಬಡಕ್ನ ಕ್ರಾಕ್ಸ್ ಹಾಕೊಂಡು ಹೋಗ್ಬಿಡ್ರಿ ಶೂಸ್ ಎಲ್ಲ ಕುಂತ್ಕೊಂಡ್ರದ್ದು ಮತ್ತೆ ಆ್ಯಂಡ್ ಬರ್ರಿ ನಾನು ಚಿನ್ನಿ ಮಂದಾರದು ಹೊಂಟೈತಿ ಆ್ಯಂಡ್ ಆಲ್ರೆಡಿ ಅಲ್ಲಿ ಮಕ್ಕವಣ್ಣ ಓಮಿ ಗಿಮಿ ಅದು ಬಂದಾರೆ ಮಕ್ಕವಣ್ಣ ಉದಯ ಓಮಿ ಅದು ಆ್ಯಂಡ್ ಸ್ಲೀಪರ್ ಹಾಕೊಳಂಗಿಲ್ಲ ಅಲ್ರಿ ಇವತ್ತು ಸ್ಯಾಟರ್ಡೇ ಐತಿ ಅಲ್ಲಿ DJ ಶರಣ್ ಹೋದನ್ರಿ ಹಾಂ ಗಾಡಿ ಅಲ್ಲಿ ಪ್ರತೀಕ್ಷಾ ಅವ್ರು ತೆಗಿತಾರ ಆ್ಯಂಡ್ ಬರ್ರಿ ಫ್ಯಾಮಿಲಿ ಸೀದಾ ಮಸ್ತ್ ನಿಮ್ಗೆ ಇದ್ರಾಗ ಸಿಗ್ತಾನಂತ್ರಿ ಥಿಯೇಟರ್ದಾಗ ಆ್ಯಂಡ್ ಮ್ಯಾಚ್ ಚಾಲು ಆಗೈತ್ರಿ ಇಷ್ಟು ಆದ್ಮ್ಯಾಗ ಹೊಂಟೇವು ಏನು ಮಾಡ್ತೀರಿ B13 ಐತಿ ಬರೀ ಒಳಗೆ ಹೋಗಿ ಮ್ಯಾಚ್ ಗಿಚ್ಚದು ನೋಡಿ ಸಿಗ್ತಾನೆ 1 hour later. ಇಲ್ಲಿ ಮ್ಯಾಚ್ ನೋಡೋದು ಬಿಟ್ಟು ಇಲ್ಲಿ ಪಾಪ್ಕಾರ್ನ್ ಏನೋ ಅನ್ಲಿಮಿಟೆಡ್ ಕೊಡ್ತಾರ ಅಂತ ಬಂದಿದ್ದಕ್ಕೆ ತೊಗೊಳಕ್ ಬಂದಾನ್ರಿ ಏನ್ರಿಪ್ಪ ಅಂತ ಅನ್ಲಿಮಿಟೆಡ್ ರಿಫಿಲ್ ಆಫರ್ ಫ್ರೈಡೆ ಟು ಸಂಡೇ ಐತಿ ಪಾಪ್ಕಾರ್ನ್ 240 ಗ್ರಾಮ್ 810 ml ಅಂತ ಇದೇನು 810 ml ಅಂದ್ರೆ 1 ಲೀಟ್ರ್ ಕುಡ್ಯಾರ ಯಾರು ಕುಡಿತಾರ ಅದನ್ನು ಒಂದು ತೊಗೊಂಡು ಎಲ್ಲರೂ ಗಡ ಹೊಡಿದು ಹೌದು ಮತ್ತೆ ಆಪ್ಷನ್ ಅದೇ 1 ಲೀಟ್ರ್ ಬರ್ತೈತಿ 1 ಲೀಟ್ರ್ ಬರ್ತೈತಿ 1 ಲೀಟ್ರ್ 810 ml ಮೀ ಅವಾಗಿಂದ ಅದೇ 6 ಮಂದಿ ಇದಾವಲ್ಲ 6 ಮಂದಿ ಆಟ ಗುಟ್ಟು ಕೊಟ್ಟಿದ್ದು ಏನದ ಹ್ಞೂ ಮತ್ತೆ 3 ಅಂತೆ 6 3 ಬೇರೆ 3 6 ಬೇರೆ ಅದೇ 3 ಕರೆಕ್ಟ್ ಫ್ಯಾಮಿಲಿ ಅಲ್ಲ ಖೋ ಕೋಲ ಹೋಗಿ ಖೋ ಮಾಡಕತ್ ಬಿಟ್ಟಾರೆ ಈಗ ತಂದು ಹೇಳು ಆ್ಯಂಡ್ ಅಲ್ಲೇ ಪಾಪ್ಕಾರ್ನ್ ಅದು ತೊಗೊಂಡೈತಿ ಬರೀ ನಾವು ಏನಾರ ಲಾರ್ಜ್ ತೊಗೊಂತೀವಲ್ರಿ 240 ಗ್ರಾಮ್ಸ್ ಲಾರ್ಜ್ ತೊಗೊಂಡ್ರೆ ಅಷ್ಟೇ ರಿಫಿಲ್ ಫ್ರೀ ಇರ್ತೈತೆ ಅಂತ ಫಸ್ಟಿಗೆ ನೀವು ಯಾವ್ದಾರು ಫ್ಲೇವರ್ ತೊಗೋರಿ ಸಾಲ್ಟರ ತೊಗೋರಿ ಆಮ್ಯಾಗ ಬಿಟ್ಟರೆ ನೀವು ಚೀಸರ್ ತೊಗೋರಿ ಬಟ್ ಸೆಕೆಂಡ್ ಟೈಮ್ ಬರೀ ಸಾಲ್ಟ್ ಅಷ್ಟೇ ಕೊಡ್ತಾರೆ ಅದಕ್ಕೆ ಫಸ್ಟ್ ಚೀಸ್ ತೊಗೋರಿ ನೆಕ್ಸ್ಟ್ ಟೈಮ್ ಸಾಲ್ಟ್ ಬೇಕಾದ್ರೆ ಟ್ರೈ ಮಾಡ್ಬೋದು ಅದ್ರ ಜೊತೆ ಇಲ್ಲೈತಿ 810 ml ಅಂತ ಯಾವ ಕುಡಿಯಾಕೈತಿ 800 ml ಕುಡಿಯೋಕ್ಕಾಗಿಲ್ಲ ಯಾರಿಗೂ ಇನ್ನು ಆಲ್ರೆಡಿ ಎಷ್ಟಾಗೈತ್ರಿಪ್ಪ ಅಂತಂದ್ರೆ ಮ್ಯಾಚ್ ಫಸ್ಟ್ ಇನ್ನಿಂಗ್ಸ್ ಮುಗ್ಯಾಕೆ ಬಂದೈತಿ ನನ್ನ ಫ್ಯಾಮ್ಲಿ ಇದು ಅನ್ಲಿಮಿಟೆಡ್ ರಿಫಿಲ್ ಐತೆ ಅಂದಿದ್ದಕ್ಕೆ 20 ಓವರ್ ಅದಾವಲ್ಲಿ ಬರೇ ಭಾಳ ತಿನ್ನೋಣ ಕುಂತನ್ರಿ ಏನು ಪೂರ ಒಂದು ಖಾಲಿ ಮಾಡಿ ಮನಿ ಒಂದು ಡಬ್ಬಿ ರೊಕ್ಕಿಲ್ಲ ಏನು ರೊಕ್ಕಿಲ್ಲ ಅಂತೇಳು ಇದ್ರು ಯಾರು ರೊಕ್ಕಿಲ್ಲ ಅಂತಾರ ಅವ್ರಿಗೆ ಇಲ್ದಂಗ ಆಗ್ಲಿ Emotional damage. ಮ್ಯಾಚ್ ಏನಾಗದು ಗೊತ್ತಿಲ್ಲ ಬಟ್ ಭಾಳ ನಿಯರ್ ಬಂದಾರಿಪ್ಪ ಫ್ಯಾಮಿಲಿ ಅದ ಟೆನ್ಷನ್ ಅಂತ ಬಿಟ್ಟಿದ್ರು 47 ಇಂಡಿಯಾ ಗೆಲ್ಬೇಕಂತ ಭಾಳ ಹೋಪ್ಸ್ ಐತಿ ಹೋಪ್ ಫಾರ್ ದ ಬೆಸ್ಟ್ ಭಾಳ ಡೇಂಜರ್ ಆಟ ಆಡತ್ತಾರ ಇನ್ನು 10 ಬಾಲ್ 20 ರನ್ 2 6 2 ಹೊಡ್ಸ್ಕೊಂಡ್ರೆ ಸೀದಾ ಮನೆಗೆ ಹೋಗ್ತೇವಿ ಮಂದಾರ ಈಗ ಅಳಕತ್ತಿದ್ದಾರೆ ಮತ್ತೆ ಟಿಶ್ಯೂ ತೊಗೊಂಬಂದ ಏನಾಗಲ್ ಬಿಡ ಅಂತ ಹೇಳಿದ್ಮ್ಯಾಗ ರಮ್ಸ್ಕೊಂಡ ನೋಡ್ರಿ ಇನ್ನೊಂದು ಕೋಕೋ ಕೋಲಾ ತೊಗೊಂಬಂದ್ ಕೊಟ್ಟ ಮ್ಯಾಗ ನಗಾಕತ್ತಾನ್ರಿ ಮಂದಾರ ನೋಡ್ರಿ ಅಂಡ್ ಕಮ್ಮಿ ಏನ್ರಿಪ್ಪ ಅಂತಂದ್ರೆ 1 ಓವರ್ ಎಷ್ಟು ಬೇಕಾಗೈತ್ರಿಪ್ಪ ಅಂತ 16 ರನ್ ಬೇಕಾಗೈತಿ ಆ್ಯಂಡ್ ಫುಲ್ ಕೈಕಾಲು ತಳಗ ಕಾಲಾಗೆಲ್ಲ ಗಾಳಿ ಹೊಡಾಕುಂತೈತಿ ಎಲ್ಲರೂ ವಿಡಿಯೋ ಮಾಡಕ್ಕೆ ಚಾಲು ಮಾಡ್ರಿ ಇಲ್ಲಿಂದ ಹಿಡಿದು ಎಲ್ಲರೂ
ಫುಲ್ ಹುರುಪ್ನಾಗ ಅದಾರ ಈಗ ಎಲ್ಲಾರು. ಇನ್ನು ಮೂರ್ ಬಾಲ್ ಐತಿ 11 ರನ್ ಐತಿ ಇನ್ನು ನೋಡ್ಬೇಕು. 3 ಮ್ಯಾಚ್ ಐತೆ 3 ಮ್ಯಾಚ್ ಸಿರಾಜ್ ದಾದಾ ಗೆದ್ವಿ ಗೆದ್ವಿ. ಹಂಗೆ ಇದ್ದಾಗೈತೆ. ಯಾರು ನನಗದ ನೋಡ್ರಿ. ಇದು ಮಾಡಿ ಗೆದ್ದಿದ್ರೆ last ball. ಓಂ ನಮಃ ಶಿವಾಯ. ಏ ದಾದಾ ದಾದಾ ಇನ್ನಾಗತ್ತು. ಒಂದು ಬಾಲ್ 9 ರನ್ ಬೇಕ್ರಿ. ಆಗಲಾರ್ದ ಮಾತು ಮನ್ಯಾಗ ಕುಂತ್ರು ಇಷ್ಟು ಮಜಾ ಬರ್ತಿದ್ದಿಲ್ಲ. ಬಟ್ ಫ್ರೆಂಡ್ಸ್ ಗಿನ್ಸ್ ಎಲ್ಲಾರು ಕೂಡ ಹಿಂಗೆ ಬಂದು ನೋಡಿದ್ರ ಬಂತು. ಗೆದ್ದು ಹಲೋ ಟೋಟಲಿ ಕ್ರೇಜ್ ಅವರ್ ಐತ್ರಿ. ವೈಫ್ ಸಾಥ್ ಗೀತ್ ಸಾಥ್ ಪ್ರತಿಯೊಂದು ಬ್ಯಾರನೇ ಐತಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಓಮಿಗೆ ಮೇಲೆ ಎಲ್ಲ ಕೆಳಗೆ ಬೇರೆ. ಆ್ಯಂಡ್ ಚಿನ್ನಿಗೆ ಇಲ್ಲಿ ಒಂದು ಸ್ವಲ್ಪ ಮಂದಿ ಯೂಟ್ಯೂಬ್ ಫ್ಯಾಮಿಲಿ ಇನ್ಸ್ಟಾಗ್ರಾಮ್ ಫ್ಯಾಮಿಲಿದವ್ರು ಬಂದಾರೆ. ಆ್ಯಂಡ್ ಇಲ್ಲಿ ಚಿನ್ನಿ ಫೋಟೋಸ್ ಬೇರೆ ಐತಿ. ಆ್ಯಂಡ್ ಬರೀ ಸಿಗ್ತಾನೆ. ಆ್ಯಂಡ್ ಫ್ಯಾಮಿಲಿ ಏನು ಸೆಕ್ಸಿ ಗೆದ್ರಿಪ್ಪ. ಆ್ಯಂಡ್ ಮಟ್ಟ RCB ದವ್ರದ್ದು ರೂಢ ಏನೈತಲ್ರಿ ಸೇಮ್ ಹಂಗೆ. ಆ್ಯಂಡ್ ಮಟ್ಟ ಬಿಜಾಪುರ ಮಟ್ಟ ಆಡ್ಸಿರ. ಯಾವ್ದು ಬರ್ಬೋದು ಮೂರಾಗ? ಯಾವ್ದು ಬರ್ಬೋದು? ಹಾಂ ಜಲ್ದಿ ಮಕ್ಕೊಂಡು ಅಂದಾದ ನಂದು ನಡುವಿಂದೆ ಅಯ್ಯೋ 1 ಲಕ್ಷ ರೂಪಾಯಿ ಹಾಕಿದ್ರಿ ಎಲ್ಲರೂ. ನಮ್ಗೆ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದಿರೋ ಬೇಸ್ಮೆಂಟ್. ಆ್ಯಂಡ್ ಲಿಟ್ರಲಿ ಇಷ್ಟು ದಿನ ಮನೆ ಒಳಗೆ TV ಒಳಗೆ ನೋಡೋದಕ್ಕಿನ್ನ ಹಿಂಗೆ ಹೊರ ಫ್ಯಾಮಿಲಿ ಜಿ ವ್ಯಾಗನ್ ಬಂದೈತಿ. ಆ್ಯಂಡ್ ಇದು ಮನೆ ಒಳಗೆ ನೋಡೋದು ಮಜಾ ಬರಂಗಿಲ್ಲ ರೀ. ಮನೆ ಒಳಗೆ ನಾವು ಫ್ಯಾಮಿಲಿ ಅದು ಇರ್ತೇವಲ್ಲ ರೀ, ಅಷ್ಟೇ ವೈಬ್ ಎಂಜಾಯ್ ಆಗಂಗಿಲ್ಲ. ಹಿಂಗೆ ಹೊರಗೆಲ್ಲ ಫ್ರೆಂಡ್ಸ್ ಗಿಂಡ್ಸ್ ಜೊತೆ ಅದು ಥಿಯೇಟ್ರದಾಗ ಬಂದು ನೋಡೋದು ಅಂತಂದ್ರೆ ಅದು ಎಕ್ಸ್ಪೀರಿಯನ್ಸ್ ಅಲ್ಟಿಮೇಟ್ ಇತ್ತು ಎಕ್ಸ್ಪೀರಿಯನ್ಸ್. ಏನಿಲ್ಲ ಒಂದು ಸ್ವಲ್ಪ ರೊಕ್ಕ ಹೋಗೈತಿಲ್ಲ ಅನ್ನಂಗಿಲ್ಲ. ಬಟ್ ಎಂಜಾಯ್ಮೆಂಟ್ ಇಂಡಿಯಾ ಮುಂದೆ ಅದೆಲ್ಲ ಭಾಳ ಕಡಿಮೆ ರೀ. ಬಟ್ ಭಾಳ ಎಂಜಾಯ್ ಮಾಡಿದ್ವಿ. ಲಿಟ್ರಲಿ ಕ್ಯಾಕಿ ಹೊಡೆದೊಡೋದು ನೀನು ಹೋಗೈತಿ. ನಾಳೆ ಮಾತಾಡೋಕೆ ಬರ್ತಿಲ್ಲ ಅಂತ ಕುಂತೈತಿ. ಆ್ಯಂಡ್ ಭಾಳ ಖುಷಿ ಅನ್ನಿಸ್ತಾ, ಭಾಳ ಎಂಜಾಯ್ ಆಯ್ತು. ಫಸ್ಟ್ ಟೈಮ್ ಅದು ಇತ್ತು ದೊಡ್ಡ ಥಿಯೇಟ್ರದಾಗ ನೋಡಿದ್ವಿ. ಐನಾಕ್ಸ್ ಮಸ್ತ್. ಆ್ಯಂಡ್ ಇಲ್ಲೈತಿ ನಮ್ಮ ಆರು. ಆ್ಯಂಡ್ ಅಲ್ಲೈತಿ ಬ್ಲ್ಯಾಕ್ ಬುಲ್. ಆ್ಯಂಡ್ ತೊಗೊಂಡಿಗೆ ಮ್ಯಾಗ ಹೋಗ್ಬೇಕು ಒಂದು ಸ್ವಲ್ಪ ಏನಾರು ತಿನ್ಬೇಕಾದ್ರೆ ಸಂಬಂಧ. ಲೆಟ್ಸ್ ಗೋ ಫ್ಯಾಮಿಲಿ. The next day. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ವ್ಲಾಗ್ ಎಂಡ್ ಮಾಡೋ ಟೈಮ್ ಇದು. ವ್ಲಾಗ್ ಮಾರನೇ ದಿನ ಏನು ಮಾಡತ್ತೀನಿ. ವ್ಲಾಗದ್ದು ಇಂಟ್ರೋ ಕೊಟ್ಟು ಮ್ಯಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ ಮ್ಯಾಗ ನೆನಪಾಗೈತಿ ವ್ಲಾಗ್ ಏನು ಮಾಡಿದ್ರಿಕ್ಕಿಲ್ಲ ನಿನ್ನೆ ಅಂತ. ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಸೇರಿತ ಮಾಡಿ. ಇನ್ ಕೇಸ್ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ. ಪರಂಪರ ಮುಂದರ್ಸೋಣ. ಅದ ಜಲ್ಲಿ 70,000 ಪ್ರೀತಿ ಗಳಿಸೋಣ. 70,000 ಸಬ್ಸ್ಕ್ರೈಬರ್ಸ್ ಪ್ರೀತಿ ಗಳಿಸೋಣ ಅಂತ. ಆ್ಯಂಡ್ ಸಿಗೋನಂತ್ರ ನಿಮ್ಮ ವ್ಲಾಗ್ದಾಗ. ಸೊ ತಪ್ಪಕ್ಕೆ ಸೇಮ್ ಸ್ಟೆಪ್ ಇಷ್ಟೇ ಸೆಕ್ಸಿ. ಬಾಯ್ ಹಾಗೆ ಇರಲಿ.
ಅಂಕಲ್ ಸ್ಟ್ಯಾಂಡ್ ರೀ ಅಂಕಲ್ ಮತ್ತೆ ಅದ್ ನಿಂತ್ಕಿಟ್ರ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮೊದಲ